ಗೆದ್ದು ಬೀಗಿರುವಂತಹ ಸಿಪಿ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮಾತಿನ ಮಲ್ಲ ಯುದ್ಧದಲ್ಲಿ ಕೊಂಚ ಲಯ ತಪ್ಪಿದ್ರ ಸಿಪಿ ಯೋಗೇಶ್ವರ್ ಅಂತ ಅನ್ಸುತ್ತೆ. ನೋಡಿ ಕಾರಣ ಏನಕ್ಕೆ ಅಂತ ಹೇಳ್ತಾ ಹೋಗ್ತೀವಿ. ಕುಮಾರಸ್ವಾಮಿಗೆ ರಣಹೇಡಿ ಅಂತ ಯೋಗೇಶ್ವರ್ ಕರೆದಿದ್ದಾರೆ. ಮಗನನ್ನ ಯುದ್ಧ ಭೂಮಿಗೆ ಕಳಿಸಿ ರಣಹೇಡಿ ಆಗ್ಬಿಟ್ಟೆ, ಮಗನನ್ನ ಗೆಲ್ಲಿಸ್ಕೊಳ್ಳಕ್ ಆಗ್ಲಿಲ್ಲ, ಕೇಂದ್ರ ಸಚಿವನಾಗಿ ಏನ್ ಪ್ರಯೋಜನ ಅಂತ ಕೇಳಿದ್ದಾರೆ. HDKಗೆ ಭಂಡತನ, ಈ ಊರು ಬಿಟ್ರೆ ಇನ್ನೊಂದೂರು. HDK BSY ವಿಜಯೇಂದ್ರ ಪಿತೂರಿಯಿಂದ ನಾನು ಬಿಜೆಪಿಯನ್ನ ಬಿಟ್ಟೆ ಅಂತ ಬುಸುಗುಟ್ಟಿದ್ದಾರೆ. ನಾನು ಪಕ್ಕಾ ಕಾಂಗ್ರೆಸ್ಸಿಗ, ನಾನು ಪಕ್ಷವನ್ನ ಬಿಡಲ್ಲ ಅಂತ ಕೂಡ ಇದೇ ವೇಳೆ ಯೋಗೇಶ್ವರ್ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ HDK ಮಾಡಿರುವಂತಹ ಅಧ್ವಾನವನ್ನ ಸರಿಪಡಿಸಬೇಕು ಅಂತ ಕೂಡ ಯೋಗೇಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಲಸ ಮಾಡಬೇಕು, ಪಕ್ಕಾ ಕಾಂಗ್ರೆಸ್ಸಿಗ, ಅದೆಲ್ಲವೂ ಸರಿ, ಆದ್ರೆ ರಣಹೇಡಿ ಅನ್ನುವಂತಹ ಶಬ್ದಗಳನ್ನ ಬಳಸೋದು ರಾಜಕೀಯವಾಗಿ ಸರಿನಾ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ನೋಡಿ, ಒಂದು ಚುನಾವಣೆ ಅಂದ್ರೆ ಸೋಲು ಗೆಲುವು ಎಲ್ಲ ಸಹಜ. ಬಟ್ ಸೋತಿದ ತಕ್ಷಣ ಇಡೀ ಪಕ್ಷ ರೈಟ್ ಆಫ್ ಮಾಡಬೇಕು, ನಾಯಕತ್ವ ರೈಟ್ ಆಫ್ ಆಗ್ತಾ ಇದೆ ಅಂತೆಲ್ಲ ಹೇಳೋದು ಓಕೆ, ಅವ್ರವ್ರ ಅಂದಾಜಿಗೆ ಬಿಟ್ಟಿದ್ದು. ಆದ್ರೆ ನಾವು ಬಳಸುವಂತಹ ಶಬ್ದ ಇದೆಯಲ್ಲ, ಅದು ನಮ್ಮ ಸಂಸ್ಕೃತಿ, ನಾವು ಬೆಳೆದು ಬಂದಂತಹ ರೀತಿ ಹಾಗೂ ನಾವು ಜನರಿಗೆ ಕೊಡುವಂತಹ ಸಂದೇಶವನ್ನು ತೋರಿಸುತ್ತೆ. ಸೊ ರಾಜಕಾರಣಿಗಳು ಇಂತಹ ಪದಗಳನ್ನೆಲ್ಲ ಬಳಸಬೇಕಾದ್ರೆ ಒಂದೊಮ್ಮೆ ಯೋಚನೆ ಮಾಡಬೇಕು, ಒಂದೊಮ್ಮೆ ಅಲ್ಲ 100 ಸಲ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರಷ್ಟು ಜನಾದೇಶವನ್ನ ಕೊಟ್ಟಿರುವಂತಹ ಮತದಾರರಿಗೂ ಕೂಡ ಅವ್ರು ಕೊಡುವಂತಹ ರೆಸ್ಪೆಕ್ಟ್ ಅನ್ನೋ ರೀತಿ ಅದು ಕಾಣಿಸುತ್ತೆ. ಸೋತವರು ಗೆಲ್ಲೇಬೇಕು, ಗೆದ್ದವರು ಸೋಲೇಬೇಕು, ಗೆದ್ದಿದ ತಕ್ಷಣ ಬೀಗಬೇಕು, ಗೆದ್ದ ಅಮಲಿನಲ್ಲಿ ಮಾತಿನ ಲಯ ಮರಿಬೇಕು ಅಂದ್ರೆ ಅದು ತಪ್ಪಾಗುತ್ತೆ. ಸಿಪಿ ಯೋಗೇಶ್ವರ್ ಅದೇ ತಪ್ಪನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇವರು ಸೋತಿದ್ದಾರಲ್ಲ 2 ಸಲ. ಹಾಗೆ ನೋಡೋದಕ್ಕೆ ಹೋದ್ರೆ HD ಕುಮಾರಸ್ವಾಮಿ ಅವರ ನಾಯಕತ್ವದ ಬಗ್ಗೆ ಎಲ್ಲ ಮಾತಾಡೋರು 6 ತಿಂಗಳಿಂದ ಹಿಂದಿನ ರಿಸಲ್ಟ್ ಅನ್ನು ನೋಡ್ಬೇಕಾಗತ್ತೆ. ತುಮಕೂರಲ್ಲಿ ಜೆಡಿಎಸ್ ವೀಕ್ ಆಗಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇತ್ತ ಮೈತ್ರಿ ನಾಯಕರಿಗೆ? ಯೋಚನೆ ಮಾಡ್ಬೇಕಲ್ವಾ. ಬೆಂಗಳೂರು ಗ್ರಾಮಾಂತರದಲ್ಲಿ ಯೋಚನೆ ಮಾಡ್ಬೇಕಲ್ವಾ, ಏನಾಯ್ತು, ಹೆಂಗ್ ಗೆದ್ರು ಅಂತೆಲ್ಲ. ಮಂಡ್ಯದಲ್ಲಿ ಯೋಚನೆ ಮಾಡ್ಬೇಕಲ್ವಾ. ಸೊ ಒಂದೇ ಒಂದು ಚುನಾವಣೆ ಗೆದ್ದೆ ಅನ್ನೋ ಹುಮ್ಮಸ್ಸು ಬೀಗೋ ರೀತಿ ಮಾಡಬಾರ್ದು. ಗೆದ್ದ ತಕ್ಷಣ ಕೆಲಸ ಮಾಡಬೇಕು, ಕ್ಷೇತ್ರದ ಜನರಿಗೆ ಹತ್ರ ಆಗಬೇಕು, ಎದುರಾಳಿಗಳಿಗೆ ಟಕ್ಕರ್ ಕೊಡಬೇಕು, ಕೌಂಟರ್ ಕೊಡಬೇಕು. ರಾಜಕಾರಣದ ಪಾಟು ರಾಜಕಾರಣಿಗಳಿಗೆ ಅದು ಕೂಡ ಒಂದ್ ರೀತಿ ಕೆಲಸ. ಆದರೆ ಬಳಸುವಂತಹ ಶಬ್ದಗಳ ಬಗ್ಗೆ ಸ್ವಲ್ಪ ಪ್ರಜ್ಞಾವಂತಿಕೆಯನ್ನ ಪ್ರದರ್ಶನ ಮಾಡಬೇಕು ಅಂತ ಅನ್ಸುತ್ತೆ. ಸಿಪಿ ಯೋಗೇಶ್ವರ್ ಚಾಣಾಕ್ಷ ರಾಜಕಾರಣಿ, ಕ್ಷೇತ್ರ ಏನ್ ಕತೆ ಅಂತ 98ರಿಂದ ಗೊತ್ತಿದೆ ಅವರಿಗೆ. ಆದ್ರೆ ಈ ರೀತಿಯಾದಂತಹ ಹೇಳಿಕೆಗಳು ಸಮಂಜಸ ಅಲ್ಲ. ಸಿಟ್ಟಿರುತ್ತೆ, ಸೇಡಿರುತ್ತೆ, ಸೇಡ್ ತೀರಿಸ್ಕೊಂಡೆ ಆ ಹಿತ ಅನುಭವ ಈ ರೀತಿ ಮಾತನಾಡಿಸಬಹುದು. ಆದರೆ JDS ಕಾರ್ಯಕರ್ತರಿಗೆ ಒಂದು ಭಾವನೆ ಮೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ ಅಲ್ಲಿ ಸಮುದಾಯವಾರು ಇದು ಚರ್ಚೆಗೆ ಕಾರಣ ಆಗತ್ತೆ. ಯಾರು ಏನ್ ತಪ್ಪು ಮಾಡಿದ್ರು ಅದನ್ನೇ ಇವರು ಮಾಡಿದ್ರೆ ಇವ್ರಿಗೂ ಅವ್ರಿಗೂ ಏನ್ ಹಾಗಾದ್ರೆ ವ್ಯತ್ಯಾಸಗಳು ಅನ್ನೋದು ಇಲ್ಲಿ ಕಾಡುತ್ತೆ ಪ್ರಶ್ನೆ. ಮತ್ತೆ ಒಂದು ವೈಟ್ ಕಾಲರ್ ಪಾಲಿಟಿಷಿಯನ್ ಅಥವಾ ಕೆಲಸ ಮಾಡೋರು ಈ ರೀತಿ ಮಾತುಗಳನ್ನಾಡೋದು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ. ಸರ್ಕಾರ ಸುಭದ್ರವಾಗಿದೆ, 136 + 3 139 ಸೀಟ್ ಬಂದಿದೆ. ಏನಕ್ಕೆ ಇವೆಲ್ಲ ಇಲ್ಲಿ ಸಲ್ಲದ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ನಾನು ಹೇಳೋದು, ಇವತ್ತು JDS ಕುಸಿತ ಕಂಡಿದೆ, ನಶಿಸೋಗ್ತಾ ಇದೆ. ಆಗ ಒಂದು ಪಕ್ಷ ನಶಿಸೋದಾಗ ಸ್ವಾಭಾವಿಕವಾಗಿ ಶಾಸಕರು ಬೇರೆ ಕಡೆ ಮುಖ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡಿದ್ದೇನೆ ಹೊರತು ಈ ಆಪ್ರೇಷನ್ನು ಇದೆಲ್ಲ ನನಗೇನು ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ನಾನಿವತ್ತು ಪೂರ್ತಿ ಸಮಯವನ್ನು ತಾಲೂಕಿನ ಅಭಿವೃದ್ಧಿಗೆ, ನನಗೆ ಮತ ಕೊಟ್ಟಂಥ ಮತದಾರರಿಗೆ, ನನಗೆ ಮತ ಕೊಡದೇ ಹೋದರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಮತದಾರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿಯಿಂದ ಕೆಲಸ ಪ್ರಾರಂಭ ಮಾಡಿದ್ದೀನಿ. ನಾನು ರಾಜಕೀಯವಾಗಿ ಬೇರೆ ಎಲ್ಲೂ ನನ್ನ ಮೈಂಡ್ ಅಪ್ಲೈ ಮಾಡಿಲ್ಲ. ಸರ್ಕಾರ ಸುಭದ್ರವಾಗಿದೆ, 136 + 3 139 ಸೀಟ್ ಬಂದಿದೆ. ಏನಕ್ಕೆ ಇವೆಲ್ಲ ಇಲ್ಲಿ ಸಲ್ಲದ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ನಾನು ಹೇಳೋದು, ಇವತ್ತು JDS ಕುಸಿತ ಕಂಡಿದೆ, ನಶಿಸೋಗ್ತಾ ಇದೆ. ಆಗ ಒಂದು ಪಕ್ಷ ನಶಿಸೋದಾಗ ಸ್ವಾಭಾವಿಕವಾಗಿ ಶಾಸಕರು ಬೇರೆ ಕಡೆ ಮುಖ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡಿದ್ದೇನೆ ಹೊರತು ಈ ಆಪ್ರೇಷನ್ನು ಇದೆಲ್ಲ ನನಗೇನು ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ನಾನಿವತ್ತು ಪೂರ್ತಿ ಸಮಯವನ್ನು ತಾಲೂಕಿನ ಅಭಿವೃದ್ಧಿಗೆ, ನನಗೆ ಮತ ಕೊಟ್ಟಂಥ ಮತದಾರರಿಗೆ, ನನಗೆ ಮತ ಕೊಡದೇ ಹೋದರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಮತದಾರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿಯಿಂದ ಕೆಲಸ ಪ್ರಾರಂಭ ಮಾಡಿದ್ದೀನಿ. ನಾನು ರಾಜಕೀಯವಾಗಿ ಬೇರೆ ಎಲ್ಲೂ ನನ್ನ ಮೈಂಡ್ ಅಪ್ಲೈ ಮಾಡಿಲ್ಲ. ಸೋತಾಗ ಆಳಿಗೊಂದು ಕಲ್ಲು ಹೊಡೆಯೋದು ಸಹಜ, ಸೋಲು ಅನ್ನೋದೇ ಅನಾಥ. ಹಾಗಂತ ಸೋತ ಕ್ಯಾಂಡಿಡೇಟ್ ಅಥವಾ ಸೋತ ಪಕ್ಷದ ಬಗ್ಗೆ, ಆ ನಾಯಕರ ಬಗ್ಗೆ ನಾವ್ ಏನ್ ಮಾತಾಡ್ತೀವಿ ಅನ್ನೋದು ನಮ್ಮನ್ನ ನಾವು ಡಿಫೈನ್ ಮಾಡುತ್ತೆ. ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ವಿನಯ್. ಸೋತಾಗ ಆಳಿಗೊಂದು ಕಲ್ಲು ಹೊಡೆಯೋದು ಸಹಜ,
ಹಂಗಂತ ಗೆದ್ದಿದ ತಕ್ಷಣನೇ ಬೀಗೋದು, ಗೆದ್ದ ಅಮಲಿನಲ್ಲಿ ಮಾತಿನ ಲಯ ತಪ್ಪೋದು ಒಬ್ಬ ರಾಜಕಾರಣಿಗೆ ಸರಿ ಕಾಣಿಸಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮತದಾರರು ನೋಡ್ತಾ ಇರ್ತಾರೆ, ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ತೀರ್ಪು ಕೊಡೋ ಸಂದರ್ಭದಲ್ಲಿ ಕೊಡ್ತಾರೆ ಅಂತ. ಯಾಕೆ ಈ ರೀತಿ ಮೈಮರೆತರು ಸಿ.ಪಿ. ಯೋಗೇಶ್ವರ್ ಅಂತ? ಖಂಡಿತ ಮಮತಾ, ಯಾಕಂದ್ರೆ ಸಿ.ಪಿ. ಯೋಗೇಶ್ವರ್ ಅವರು ಸಹಜವಾಗಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಮೇಲೆ ಆಕ್ರೋಶ ಸಿಟ್ಟು ಎರಡೂ ಕೂಡ ಅವರು ಮೈತ್ರಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆ ಒಂದು ಟಿಕೆಟ್ ಅನ್ನ ಕೊಡದೆ ನಿರಾಕರಣೆ ಮಾಡಿದ್ದು ಇದೇ ಕುಮಾರಸ್ವಾಮಿ ಅನ್ನೋದು ಅವರ ಆರೋಪ. ಯಾಕಂದ್ರೆ ನಾನು ಕಟ್ಟಿದ ಮನೆಯಿಂದ ಅವರು ನನ್ನನ್ನ ಹೊರ ಹಾಕಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಇದೀಗ ಯೋಗೇಶ್ವರ್ ಅವರು ಮಾಡಿರುವಂತದ್ದು. ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯನ್ ರವರ ಪಿತೂರಿಯಿಂದ ನಾನ್ ಕಟ್ಟಿದಂತ ಬಿಜೆಪಿ ಬಿಟ್ಟು ನಾನು ಕಾಂಗ್ರೆಸ್ ಸೇರ್ಬೇಕಾಯ್ತು, ನಾನು ಮೊದಲೇ ಮೂಲ ಕಾಂಗ್ರೆಸ್ ಈಗ, ಹಾಗಾಗಿ ನನ್ನ ಮಾತೃ ಪಕ್ಷಕ್ಕೆ ಬರುವಂತೆ ಅವರೇ ಪಿತೂರಿ ಮಾಡಿ ಕಳಿಸಿದ್ರು. ಹಾಗಾಗಿ ಸದ್ಯ ಇದೀಗ ಜೆಡಿಎಸ್ ಶಕ್ತಿ ಕೂಡ ಕ್ಷೀಣಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಪುತ್ರನನ್ನ ನಿಲ್ಲಿಸಿ ಗೆಲ್ಲಿಸಿಕೊಳ್ಳಲಾಗ್ಲಿಲ್ಲ, ಅವರು ರಣಹಿಡಿತನವನ್ನ ಅಲ್ಲಿ ಪ್ರದರ್ಶನವನ್ನ ಮಾಡಿದ್ರು ಅನ್ನೋ ಆರೋಪವನ್ನ ಇದೀಗ ಸಿ.ಪಿ. ಯೋಗೇಶ್ವರ್ ಅವರು ಮಾಡಿದ್ರು. ಯಾಕಂದ್ರೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಒಂದು ಸಿಟ್ಟೇನಿದೆ ಅದು ಈ ರೀತಿಯ ಒಂದಷ್ಟು ಪದ ಬಳಕೆ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನ ಮಾಡ್ಕೊಟ್ಟಿದೆ. ಯಾಕಂದ್ರೆ ಟಿಕೆಟ್ ಕೊಡದಿದ್ಮೇಲೂ ಕೂಡ ಅವರು ಕಾಂಗ್ರೆಸ್ಗೆ ಬಂದ್ರು, ಅಲ್ಲಿಂದ ಸ್ಪರ್ಧೆಯನ್ನ ಮಾಡಿದ್ರು. ಆ ವೇಳೆ ಸಿ.ಪಿ. ಯೋಗೇಶ್ವರ್ ಎಲ್ಲೂ ಕೂಡ ಜೆಡಿಎಸ್ ನ ಹಾಗೂ ಬಿಜೆಪಿ ನಾಯಕರ ಬಗ್ಗೆ ಬಾಯನ್ನ ಬಿಚ್ಚಲ್ಲ. ಯಾಕಂದ್ರೆ ಅದು ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಯಾವುದೇ ರೀತಿಯ ಆಕ್ರೋಶ ವಾಗ್ದಾಳಿಗಳನ್ನ ಮಾಡಿರ್ಲಿಲ್ಲ. ಇದೀಗ ಚುನಾವಣೆ ಮುಗಿಸಿದಂಗೆ ಅವ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ಸಾಕಷ್ಟು ವಾಗ್ದಾಳಿಯನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಬಿಜೆಪಿಯಿಂದಲೇ ನಾನು ಗೆಲ್ತಿದ್ದೆ, ಆದ್ರೆ ನನ್ನನ್ನ ಪಿತೂರಿ ಮಾಡಿ ಹೊರಗಡೆ ಹಾಕಿದ್ರು. ಕುಮಾರಸ್ವಾಮಿ ತಾವೇ ನಿಂತು ಸ್ಪರ್ಧೆ ಮಾಡದೇನೆ ಮಗನನ್ನ ನಿಲ್ಲಿಸಿ ಸೋಲಿಸಿ ರಣಹಿಡಿತನವನ್ನ ಪ್ರದರ್ಶಿಸಿದ್ರು. ಈ ರೀತಿಯ ಒಂದಷ್ಟು ಪದಗಳ ಬಳಕೆಯನ್ನ ಮಾಡಿದ್ದಾರೆ. ಸಹಜವಾಗಿ ಇದು ಜೆಡಿಎಸ್ ನವರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು ಮಮತಾ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನಯ್.